ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಪೂರ್ತಿ ತುದಿ ಕಬ್ಬಿಂದನ ನಾನು ಪ್ರಾಕ್ಟಿಕಲ್ ಮಾಡೋ ಸಂಬಂಧಾಗಿ ಕಬ್ಬ ಹಾಕಿದ್ನಿ. ಈಗ ನಾನು ನೋಡತ್ತವಲ್ಲ ಈ ಕಬ್ಬ, ಇದನ್ನು ನಾನು ತಳದಾಗಿನ ಕಬ್ಬೆಲ್ಲ ಪ್ರಾಕ್ಟಿಕಲಿಸಿ ಪೂರ್ತಿ ತುದಿಯಾಗಿಂದ ಅಂತಂದ್ರೆ ನಮ್ಮ ಆಡು ಭಾಷೆದೊಳಗೆ ಪುಕನ ಕಬ್ಬು ಅಂತಾರೆ, ಇಲ್ಲತ್ತಂತಂದ್ರೆ ಸೋಗಿ ಕಬ್ಬು ಅಂತಾರೆ. ನಾನು ಇದನ್ನು ಕಬ್ಬ ಹಾಕಿದನು. ಈ ಕಬ್ಬನ ಹಾಕ್ಯಾರ ಕರೆಕ್ಟ್ ಟೈಮ್ಗೆ 28 ದಿವಸ ಆಗೈತಿ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಹುಟ್ಟಿದೆ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನೋಡ್ರಿ, ಈ ಕಬ್ಬ ಸೋಗಿ ಕಬ್ಬ. ಈ ಕಬ್ಬ ಎಲ್ಲಿ ಒಂದು ಕಣ್ಣು ಸಮಲ್ಲ ಇದು ಗ್ಯಾಪ್ ಆಗಿಲ್ಲ ಅಂತ ಹೇಳ್ಕ್ಯಾರ. ನಾನು ನನ್ನ ರೈತ ಮಿತ್ರರಿಗೆ ಇದನ್ನ ತದ್ರೂಪ ತೋರ್ಸತ್ತಾನ. ನೋಡ್ರಿ, ಇದು ಎಲ್ಲಿ ನಮಗೆ ನೋಡಾಕ ಒಂದು ಏನು ಗ್ಯಾಪ್ ಇಲ್ಲ ಹಂಗೆ ಕಬ್ಬು ಹುಟ್ಟಿದೆ ಅಂತ ಹೇಳ್ಕ್ಯಾರ. ನಾ ಇದು ನಮ್ಮ ರೈತ ಮಿತ್ರರಿಗೆ ಇದನ್ನು ತೋರ್ಸತ್ತಾನ. ಮತ್ತು ಇದು ಸೋಗಿ ಕಬ್ಬತ್ತಲ್ಲ, ಈ ಕಬ್ಬ ಬಡ್ಡಿ ಕಬ್ಬಕ್ಕಿಂತನೂ ಭಾಳ ಫಾಸ್ಟ್ ಹುಡ್ತದ ಅಂತ ಹೇಳ್ಕ್ಯಾರ. ನಾ ಹೇಳ್ತಾನೆ, ಯಾಕಂತಂದ್ರೆ ನಾ ಒಂದಷ್ಟು ಹೊಲದೊಳಗೆ ನಾನು ಒತ್ತಾಟಿಗಿಂದನ ಕಬ್ಬ ಸುಲಿಸಿ ಕಬ್ಬ ಹಾಕಿದ್ದಾನೆ. ಆ ಕಬ್ಬ ಈ ಕಬ್ಬಿಗಿನ ಒಂದು 8-10 ದಿವಸ ಡಿಫ್ರೆನ್ಸ್ ಹೋತಿ. ಮತ್ತು ಆ ಕಬ್ಬ ಈ ಥರಾಗೆ ಹುಟ್ಟೇನಿಲ್ಲ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನೋಡ್ರಿ, ಮತ್ತು ನಾನು ನಿತ್ ಕಬ್ಬ ಪೂರ್ತಿ ತುಳಿಸಿದ ಹೊಲದಾಗ ನಾ ಚೆಕ್ ಮಾಡಿ ನೋಡಿದ್ನಿ. ಆ ಕಬ್ಬ ಈ ಥರನಾಗ ಹುಟ್ಟೇನೇ ಇಲ್ಲ, ಮತ್ತು ಇಟ್ಟು ರಿಕ್ಕು ಹುಟ್ಟಿಲ್ಲ, ಮತ್ತು ಆ ಸಸಿ ಇಷ್ಟು ದಸ್ಪೋಟು ಇಲ್ಲ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನೋಡ್ರಿ, ಇದೆಲ್ಲ ಸಸಿ ಈಗ 28 ದಿವಸದ ಕಬ್ಬು ಐತಿ. ಇದೆಲ್ಲ ಸಬಂದೆಲ್ಲ ಹುಟ್ಟಿ ಐತಿ, ಮತ್ತು ಎಲ್ಲ ಮರಿಯೆಲ್ಲ ಇಷ್ಟೆಲ್ಲ ದಸ್ಪೋಸ್ಟ್ ಅದಾವ ಅಂತ ಹೇಳ್ಕ್ಯಾರ. ನಾ ಈ ವಿಶೇಷ ಮಲ್ಲ ಹೇಳ್ತಾನೆ. ನೋಡ್ರಿ, ಮತ್ತು ಈ ನಾವು ತುದಿ ಕಬ್ಬು ಹಾಕವಲ್ಲ, ಈ ತುದಿ ಕಬ್ಬು ಹಾಕೋದ್ರಿಂದ ಕಬ್ಬಿನ ಜರ್ಮಿನೇಷನ್ ಅಂತಂದ್ರೆ ಹುಟ್ಟು ಪ್ರಮಾಣ ಭಾಳ. ಇದು ಎಲ್ಲಿ ಒಂದು ಕಣ್ಣು ಸಮಲ್ಲ ಗ್ಯಾಪ್ ಆಗೋಲ್ಲ ಅಂತ ಹೇಳ್ಕ್ಯಾರ. ನಾ ಹೇಳ್ತಾನೆ, ಯಾಕಂತಂದ್ರೆ ನಾನು ಇದನ್ನು ಪ್ರಾಕ್ಟಿಕಲ್ ಮಾಡೋ ಸಂಬಂಧಾಗಿ ಇದನ್ನು 1 ಎಕರೆ ಕಬ್ಬ ಹಾಕ್ಯಾನು. 1 ಎಕರೆ ಕಬ್ಬ ಹಾಕ್ಯಾನು. ಈ ಕಬ್ಬ ಭಾಳ ಜಬರ್ದಸ್ತ್ ಹುಟ್ಟೈತೆ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ನಾವು ಈ ಪುಕನ ಕಬ್ಬು ಹಾಕೋದ್ರಿಂದ ನಮಗೆ ಟನೇಜ್ದಾಗೂ ಭಾಳ ಕಡಿಮೆ ಪ್ರಮಾಣದ ಕಬ್ಬು ಬೇಕಾಗತ್ತೆ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ಬಡ್ಡಿ ಕಬ್ಬ ಸಿಕ್ಕಾಪಟ್ಟಿ ವಜನ ಇರ್ತೈತಿ, ಮತ್ತು ತುದಿ ಕಬ್ಬ ಭಾಳ ಅಂದ್ರೆ ಭಾಳ ಹಗರ್ ಇರ್ತೈತಿ. ಈಗ ನಾ ಇದಕ್ಕೆ 1 ಎಕರೆಗೆ 1.5 ಟನ್ ಬೀಜ ಹಾಕ್ಯಾನು. 1.5 ಟನ್ ಬೀಜ ಹಾಕಿದ್ರೆ ಕಬ್ಬ ಭಾಳ ಭರ್ಜರಿ ಹುಟ್ಟಿದೆ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ಬಡ್ಡಿ ಕಣ್ಣುಗಳಾಗನ ಒಂದಷ್ಟು ಕಣ್ಣುಗಳು ಬಾದಾಗಿರ್ತಾವೆ. ಯಾಕಂತಂದ್ರೆ ಅವು ಇಲಿ ತಿಂದ ಆಮೇಲೆ ಕಣ್ಣು ಉದುರಿ ಆ ಕಣ್ಣೆಲ್ಲ ಬಾದಾಗಿರ್ತಾವೆ. ಆದ್ರೆ ಇದು ತುದಿ ಕಬ್ಬ ಒಂದು ಕಣ್ಣು ಸಮಲ ಫೇಲ್ ಆಗೋಲ್ಲ ಅಂತ ಹೇಳ್ಕ್ಯಾರ. ನಾ ಹೇಳ್ತಾನೆ. ನೋಡ್ರಿ, ಈಗ ನಾವು ಒತ್ತಾಟಿಯಿಂದ ಕಬ್ಬು ನಾವು ಹಾಕಬೇಕಪ್ಪ ಅಂತಂತಂದ್ರೆ ನಮಗೆ 4 ಫುಟಿನ ಸಾಲಿಗೆ 2.5-3 ಟನ್ ಕಬ್ಬ ಬೇಕು. ಆದ್ರೆ ನಾವು ಇಂಥ ಸೋಗಿ ಕಬ್ಬ ನಾವು ಹಾಕಿದ್ವು ಅಂತಂತಂದ್ರೆ 1 ಎಕರೆಗೆ ನಮಗೆ 1.5 ಟನ್ ಕಬ್ಬಾರ ಭಾಳ ಆತ. ಮತ್ತು ನಾವು ಕಬ್ಬ 1.5 ಟನ್ ಹಾಕ್ಯವಲ್ಲ, ಅದೆಲ್ಲ ಹುಟ್ಟೇತಿರ್ತದೆ ಅಂತ ಹೇಳ್ಕ್ಯಾರ. ನಾ ಹೇಳ್ತಾನೆ. ನೋಡ್ರಿ, ಈಗ ಈ ಕಬ್ಬ ನಾವು ಹಾಕ್ಯಾರ ಕರೆಕ್ಟ್ ನಮಗೆ 28 ದಿವಸ ಆಗೈತಿ. ಕಬ್ಬು ನಮಗೆ ಎಲ್ಲ ಹುಸಿ ಹೋಗ್ದಂಗೆ ಹುಟ್ಟೈತೆ ಅಂತ ಹೇಳ್ಕ್ಯಾರ. ತದ್ರೂಪ ನಾನು ತೋರ್ಸತ್ತಾನೆ. ಮತ್ತು ನಾವು ಈ ಸೋಗಿ ಕಬ್ಬ ಹಾಕೋದ್ರಿಂದ ಏನು ಹಾಕತ್ತಪ್ಪ ಅಂತಂದ್ರೆ ನಮ್ಮ ಖರ್ಚು ಭಾಳ ಕಡಿಮೆ. ನೋಡ್ತಾರಲ್ಲ, ಖರ್ಚು ಯಾಕೆ ಭಾಳ ಕಡಿಮೆ ಅಂತಂತಂದ್ರೆ ಮೊದಲನೇದಾಗಿ ನಮಗೆ ಕಬ್ಬಿನೊಳಗೆ ಭಾಳ ಡಿಫ್ರೆನ್ಸ್. ಯಾಕಂತಂದ್ರೆ ಆಗ ಹೇಳಿದ್ನಲ್ಲ, ನಾವು 1 ಎಕರೆ ನಾವು 4 ಫುಟ್ ಸಾಲಿಗೆ ಕಬ್ಬ ಹಾಕಬೇಕಪ್ಪ ಅಂತಂತಂದ್ರೆ 2-3 ಟನ್ ಕಬ್ಬ ಬೇಕು. ಆದ್ರೆ ನಾವು ಈ ಸೋಗಿ ಕಬ್ಬ ಹಾಕೋದ್ರಿಂದ
ನಮಗೆ 1.5 ಟನ್ನಿನ ಒಳಗನ ಇದು ನಮಗೆ ಕಬ್ಬು ಹತ್ತದಂತ ಕ್ಯಾರ ನಾ ಹೇಳ್ತಾನೆ. ನಂತರ ಒಂದನೇ ಇದ್ರೊಳಗನ ಕಬ್ಬಿನ ತೂಕದಾಗನ 1.5 ಟನ್ ನಮ್ಗೆ ಉಳಿತು. ನಂತರ ಇದ್ರಾಗ ಆಳಿನ ಸಂಖ್ಯೆನೂ ಭಾಳ ಕಡಿಮೆ. ಯಾಕಂತಂದ್ರೆ ಈ ಪುಕ್ನ ಕಬ್ಬ ಭಾಳ ಕೈ ಹಿಡಿದಿಲ್ಲ. ಯಾಕಂತಂತಂದ್ರೆ ಕಬ್ಬು ಸುಲಿದು ಹೋಗರ. ನಂತರ ಇದು ವಜ್ಜೆನೂ ಇರೋದಿಲ್ಲ. ವಜ್ಜೆ ಇರೋ ಕಾರಣ ನಮಗೆ ಹೊಲದಾಗ ಏನಪ್ಪ ಅಂತಂದ್ರೆ ಈ ಕಬ್ಬು ಹೊತ್ಕೊಂಡು ಹೋಗಿ ಒಗ್ಯಾಕಾಗಲಿ ನಂತರ ಬೀಜ ಕಡ್ಯಾಕಾಗಲಿ ಭಾಳ ಹಗರ ಆಕತಿ. ಇದ್ರಾಗ ಆಳಿನಾಗೂ ಭಾಳ ಖರ್ಚು ಕಡಿಮೆ ಆಕತ್ತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ನಾವು ಕಬ್ಬು ನಾವು ಹಾಕ್ಬೇಕಂತಂತಂದ್ರೆ ಕಬ್ಬಿನ ಬೀಜ ನಾವು ಭಾಳ ಆರಿ ಕೊಡಬಾರ್ದು. ಆರಿ ಯಾವ ಥರ ಹಾಕಪ್ಪ ಅಂತಂದ್ರೆ ನಾವು 2 ದಿನ ಸುಲಿದ ಆಮೇಲೆ 2 ದಿನಾನು ಆ ಕಬ್ಬು ತೊಗೊಂಬಂದು ಸಾಲ ಮೇಲೆ ಹೋಗೋದ. ನಂತರ ಅಕಸ್ಮಾತ್ ಏನಾರ ಮೋಟ್ರದಾಗಲಿ ಕರೆಂಟ್ರದಾಗಲಿ ಏನೋ ಅನಾನುಕೂಲ ಆಗಿತ್ತಪ್ಪ ಅಂತಂದ್ರೆ ಮತ್ತೆ 2 ದಿವಸ ಸಾಲ ಮೇಲಿಟ್ಟ ನಾವು ಕಬ್ಬ ತುಳಿದು ಅಂತಂತಂದ್ರೆ ಕಬ್ಬ ಸರಿಯಾಗಿ ಹುಟ್ಟೋದಿಲ್ಲ. ಯಾಕಂತಂದ್ರೆ ಬೀಜ ಎಲ್ಲ ಆರ್ತತಿ. ಆರಿದ್ರೆ ಯಾವುದೇ ಥರ ಕಬ್ಬಾದರೂ ಸರಿಯಾಗಿ ಹುಟ್ಟಲು ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ನಾವು ಕಬ್ಬನ್ನು ಎಷ್ಟು ಫಾಸ್ಟ್ ಟೈಮಿಗೆ ನಾವು ಕಬ್ಬ ಸುಲಿದ ಮತ್ತು ಅದನ್ನು ಲೌಡ್ ತೊಗೊಂಬಂದ್ಕ್ಯಾರ ಸಾಲ ಮೇಲೆ ಹೋಗೋದ ಎಷ್ಟು ಫಾಸ್ಟ್ ಟೈಮಿಗೆ ನಾವು ತುಳಿತೇವಲ್ಲ ಅಷ್ಟು ಚೆಂದ ಕಬ್ಬು ಹುಟ್ಟುತ್ತೆ ಅಂತ ಹೇಳ್ಯಾರ ನಾ ಹೇಳ್ತಾನೆ. ಯಾಕಂತಂದ್ರೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ನನ್ನ ಪ್ರಾಕ್ಟಿಕಲ್ ಮಾಡ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ 16 ಸೋಗಿ ಕಬ್ಬಿನ ಬಗ್ಗೆ ನಾ ಹೇಳ್ತಾನೆ. ಮತ್ತು ನಾವು ಕಬ್ಬ ಮೆಟ್ತವು ಅಂತಾರು ಮತ್ತು ಕಬ್ಬ ತುಳಿದು ಅಂತಾರೆ. ನಾವು ಭಾಳ ತಗ್ಗು ಮಾಡಿ ಆಮೇಲೆ ದೊಡ್ಡ ಪ್ರಮಾಣ ಅಂತಂತಂದ್ರೆ ಭಾಳ ಇದ್ದ ಮನುಷ್ಯನ ನಾವು ಕಬ್ಬ ತುಳಿಯಕ್ಕೆ ಹಚ್ಚಿದ್ವು ಅಂತಂತಂದ್ರೆ ಕಾಲಿಲೇ ನಾವು ಕಬ್ಬ ತುಳಿದ್ರೆ ಆ ಕಬ್ಬ 1 ಫೂಟ್ ಮಟನೂ ರಳೆ ಹೋಕ್ಕವು. ಈ ಥರಾಗಿ ಕಬ್ಬ 1 ಫೂಟ್ ಮಟನೂ ಇವು ಗಣಿಕಿ ದೂರ ಹೋದ್ರೆ ಕಬ್ಬ ಸರಿಯಾಗಿ ಹುಟ್ಟಲು ಅಂತ ಹೇಳ್ಯಾರ ನಾ ಹೇಳ್ತಾನೆ. ಯಾಕಂತಂದ್ರೆ ನಮ್ಮ ಕಬ್ಬುಗಳು ಭಾಳ ಅಂದ್ರೆ ಮಣ್ಣಿನೊಳಗೆ 1.5 2 ಇಂಚ್ ಅಷ್ಟೇ ಇರ್ಬೇಕು. 2 ಇಂಚ್ ಅಷ್ಟೇ ಮಣ್ಣಾಗ ಅಂತಂತಂದ್ರೆ ರಾಡ್ಯಾಗಿತ್ತು ಅಂತಂತಂದ್ರೆ ಕಬ್ಬ ಈ ಥರಾಗಿ ಅಗದಿ ಭರ್ಪೂರ್ ಹುಡ್ತದಂತ ಹೇಳ್ಯಾರ ನಾ ಹೇಳ್ತಾನೆ. ನಾವು ಆದಷ್ಟು ನಮ್ಮ ಕಬ್ಬುಗಳನ್ನ ನಾವು ಕಾಲಿಲೆ ತುಳಿದು ಬಿಟ್ಕೊಟ್ಟು ನಾವು ಕೈಲಿ ಹತ್ತಿಕೊಂಡು ಹೋದವು ಅಂತಂದ್ರೆ ಕಬ್ಬು ಈ ಥರಾಗಿ ಹುಡ್ತದಂತ ಹೇಳ್ಯಾರ ನಾ ಹೇಳ್ತಾನೆ. ನೋಡಿರಿ, ಭಾಳ ದೂರ ಕಬ್ಬ ಹೋತಂತಂತಂದ್ರೆ ಆ ಕಬ್ಬ ಕಗ್ಗಣಿಗೆ ಬರ್ತೈತಿ. ಕಗ್ಗಣಿಗೆ ಬಿತ್ತಂತಂದ್ರೆ ಹುಟ್ಟು ಪ್ರಮಾಣ ಭಾಳ ಕಡಿಮೆ ಆಕತಿ. ಮತ್ತು ಕಬ್ಬ ಅಲ್ಲಿಗೊಂದು ಹೊಡ್ದತ್ತಂತ ಹೇಳ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನೆ. ಯಾಕಂತಂದ್ರೆ ನಾವು ಮೊದಲು ಕಬ್ಬನ್ನು ಬರೀ ಕಾಲಿನ ತುಳಿಸ್ತಿದ್ದೆವು. ಕಾಲಿ ತುಳಿದ ಕೂಡಲೇ ಅವು ಮೊಣಕಾಲ ಮಠ ದೂರ ಹೋಗಿದ್ದವು. ನಂತರ ಅವು ಅಲ್ಲಿಗೊಂದು ಕಬ್ಬು ಹುಡ್ತಿದ್ದವು. ಈಗ ನಾವು ಅದನ್ನು ಬಿಟ್ಕ್ಯಾರ ಕಬ್ಬನ್ನು ಬರೀ ಹೆಣ್ಮಕ್ಳ ಕಡೆಯಿಂದ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಬರೀ 2 ಇಂಚ್ ಅದು ರೆಡ್ಯಾಗಿ ಹೋಗ್ಬೇಕು. ಈ ಥರಾಗಿ ಕೈಲಿ ಇಡ್ಸ್ಕೊಂತ ಹೋಗತಾನು. ಆ ಥರ ಮಾಡಿದ್ರಿಂದ ಕಬ್ಬ ಈ ಥರಾಗಿ ಹುಟ್ಟೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ನನ್ನ ರೈತ ಮಿತ್ರರಿಗೆ ನಾ ಇನ್ನೊಂದು ಏನು ಹೇಳ್ತಂತಂದ್ರೆ ನಾವು ಕಬ್ಬಿನಾಗ ಗೊಂಜಾಳ ಕುಡಿಸೋದು ಸಹಜನ. ನೋಡಿರಿ, ಈ ಕಬ್ಬಿನಾಗ ನಾನು ಗೊಂಜಾಳ ಕುಡ್ಸ್ಯಾನು. ಗೊಂಜಾಳ ಯಾವ ಥರ ಕುಡಿಸ್ಬೇಕಂತಂದ್ರೆ ನೋಡಿರಿ, ಇದು ನಮ್ಮ ಕಬ್ಬಿನ ಸಾಲ ಬೇರೆ ಇರಬೇಕು. ನಂತರ ಇದು ಗೊಂಜಾಳ ಬೇರೆ ಇರ್ಬೇಕು. ಅಂತಂದ್ರೆ ನಮ್ಮ ಕಬ್ಬಿನ ಸಾಲಿಗೆ ಇದಕ್ಕೆ ಇಲ್ಲಂತೂ 1 ಫೂಟ ಡಿಸ್ಟೆನ್ಸ್ ಇರ್ಬೇಕು. ಯಾಕಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಇತ್ತಂತಂದ್ರೆ ನೋಡಿರಿ ಕಬ್ಬ ಈ ಥರಾಗಿ ಬೆಳವಣಿಗೆ ಬರ್ತೈತಿ. ಅದ ನಾವು ಈ ಗೊಂಜಾಳನ್ನ ಈ ಕಬ್ಬಿನಾಗ ಕೂಡ್ಸೋಗೋದು ಅಂತಂತಂದ್ರೆ ಯಾಕಂತಂದ್ರೆ ಸರಿ ಆಗೋದಿಲ್ಲ. ಮತ್ತು ಗೊಂಜಾಳ ನಾವು ಸಾಲ ಆಗೋದು ಅಂತಂತಂದ್ರೆ ಕಬ್ಬಿಗೆ ಭಾಳ ಇಫೆಕ್ಟ್ ಆಕತ್ತಂತ ಹೇಳ್ಯಾರ ನಾನು ರೈತ ಮಿತ್ರನ ಹೇಳ್ತಾನೆ. ಯಾಕಂತಂದ್ರೆ ಗೊಂಜಾಳ ಕೂಡಿಸೋದು ಸಹಜನ. ಯಾಕಂತಂದ್ರೆ ಪ್ರತಿಯೊಬ್ಬ ರೈತರ ಮನ್ಯಾಗೂ ಜಾನುವಾರು ಜಾನುವಾರುಗಳು ಇದ್ದ ಕಾರಣಕ್ಕಾಗಿ ನಾವೆಲ್ಲರೂ ಗೊಂಜಾಳ ಕುಡ್ಸೋನು. ಆದ್ರೆ ನಮ್ಮ ಕಬ್ಬುಗಳಿಗೆ ಯಾವುದೋ ಥರ ತೊಂದರೆ ಆಗಿರಬಾರ್ದು. ಆ ಥರಾಗಿ ಗೊಂಜಾಳ ಕುಡ್ಸೋನು. ನೋಡಿರಿ, ಇದನ್ನು ಯಾವ ಥರ ಅಂತಂತಂದ್ರೆ ನೋಡಿರಿ ಏನು ಮಾಡಿ ಅಂತಂತಂದ್ರೆ ಕಬ್ಬಿನ ಸಾಲು ಬಿಟ್ಟು 1 ಫೂಟ ಈ ತಿಂಡ್ಯಾಗ ಇಡ್ಸ್ಯಾನು. ನಂತರ ಮಾರಿಗೆ 2 ಕಾಳು ಇಡ್ಸ್ಯಾನು. ನೋಡಿರಿ, ಈ ಗೊಂಜಾಳ ಕಾಳಕ್ಕೆ ಆ ಗೊಂಜಾಳ ಕಾಳಕ್ಕೆ ಎಷ್ಟು ಅಂತಂತಂದ್ರೆ
ಇಲ್ಲಾಂದ್ರೂ ಒಂದು ಮೊಳ ಪರಕತಿ. ಅದ ನಾವು ಸಾಲ ಹೋದೆವು ಅಂತಂದ್ರೆ ಹಿಡ್ಕೊಂಬರ್ಕತಿ, ಕಬ್ಬಿಗೆ ಪೆಟ್ಟಕತಿ. ಅದಕ್ಕಾಗಿ ನಾವು ಗೊಂಜಾಳ ಈ ಥರ ಹಾಕಿದೆವು ಅಂತಂದ್ರೆ ನಮ್ಮ ಕಬ್ಬಿಗೂ ತೊಂದರೆ ಆಗೋದಿಲ್ಲ, ಮತ್ತು ಮೇವು ಚಲೋ ಬರ್ತೈತಿ ನೋಡಿರಿ. ಕಬ್ಬಿಗೆ ಮತ್ತು ಯಾವ ಥರ ಇಫೆಕ್ಟ್ ಆಗೋಲ್ಲ ಅಂತ ಕ್ಯಾರ ನಾನು ರೈತ ಮಿತ್ರನಾಗ ಹೇಳ್ತಾನೆ. ಯಾಕಂತಂದ್ರೆ ನಮಗೆ 1 ಎಕರೆಗೆ 3 ಆಳು ಹತ್ತಾವೆ. ಯಾವುದಕ್ಕೆ? ಗೊಂಜಾಳ ಹಾಕಕ್ಕೆ. ಪೈಲ ನಾವು ಕಬ್ಬ ತುಳಿದ ಮೇಲೆ ಮಾರಿಗೆ 2 ಕಾಳಂತ ಗೊಂಜಾಳ ಹಾಕ್ಸೋನು. ಇತ್ತು ನಮ್ಮ ಮೇವು ಆಕತಿ. ನಂತರ ಏನಂತಂದ್ರೆ ನಮ್ಮ ಕಬ್ಬು ಚಲೋ ಆಕತ್ತಂತ ಕ್ಯಾರ ನಾನು ರೈತ ಮಿತ್ರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ನಾವು ಈ ಸೋಳಾಸಾಗಿ ಕಬ್ಬು ಹಾಕೋದ್ರಿಂದ ಒಂದನೇದು ಖರ್ಚು ಕಡಿಮೆ ಆಕತಿ. ನಂತರ ನಾವು ಮಾಡಿದಂಥ ಕೆಲಸ ಸಕ್ಸಸ್ ಆಕತಿ ನೋಡಿರಿ. ಆಮೇಲೆ ಕಬ್ಬೆಲ್ಲ ಬಂಪರ್ ಹುಡ್ತತಿ. ನಂತರ ಭಾಳ ಖರ್ಚು ಕಡಿಮೆ ಆಕತಿ. ಅದಕ್ಕಾಗಿ ನಾವು ಆದಷ್ಟು ಮಟ್ಟಿಗೆ ನಾವು ಬಡ್ಡಿ ಕಬ್ಬು ಬಿಟ್ಕ್ಯಾರ ನಾವು ತುದಿ ಕಬ್ಬು ಹಾಕಿದ್ವು ಅಂತಂತಂದ್ರೆ ಈ ಥರಾಗಿ ಕಬ್ಬು ಜರ್ಮಿನೇಷನ್ ಫುಲ್ ಆಕತಿ. ಜರ್ಮಿನೇಷನ್ ಚಲೋ ಆತಂತಂದ್ರೆ ಕಬ್ಬಿನ ಇಳುವರಿದೊಳಗನ ಭಾಳ ಫರ್ಕ್ ಆಕದಂತ ಹೇಳ್ಕ್ಯಾರ ನಾನು ರೈತ ಮಿತ್ರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ನಾವು ಆದಷ್ಟು ನಾವು ಏನಂತಂತಂದ್ರೆ ಈ ಬಡ್ಡಿ ಕಬ್ಬು ಬಿಟ್ಕ್ಯಾರ ಈ ಸೋಳಾಸಾಗಿ ಕಬ್ಬು ನಾವು ಹಾಕಿದ್ವು ಅಂತಂತಂದ್ರೆ ಇಳುವರಿ ಬಂಪರ್ ಆಕದಂತ ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.